ಹೌದು, ಇವತ್ತು ಬೆಳಿಗ್ಗೆ ಗೋಣಿಕೊಪ್ಪದ ಹತ್ರ ಕೋಣನಕಟ್ಟೆ ಅನ್ನಲ್ಲಿ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಸುನಿಲ್ ಅಚ್ಚಯ್ಯ ಅಂತ ಸುನಿಲ್ ಅಚ್ಚಯ್ಯ ಅನ್ನೋರ ಮಿಸಸ್ ಸಂಧ್ಯಾ ಅನ್ನೋರ್ನ ಮೇಲೆ ಆನೆ ದಾಳಿ ಮಾಡ್ತದೆ. ಈ ಸುನಿಲ್ ಅಚ್ಚಯ್ಯ ಅನ್ನೋರು IAS ಮಾಡ್ಕೊಂಡು ಅವರು ಕೇಂದ್ರ ಸರ್ಕಾರದ ರಾ ಇದರಲ್ಲಿ IG ಆಗಿರ್ತಾರೆ. ರಾ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಗೂಢಚಾರ ಇಲಾಖೆ ಸಂಸ್ಥೆ ಅದು. ರಾ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ಸ್ ಅಂತ ಅದ್ರ ಹೆಸರು. ಅಲ್ಲಿಂದ ಅವರು ರಿಟೈರ್ಡ್ ಆಗಿ ಬಂದು ಅವರು ಸ್ವಂತ ಊರಲ್ಲಿ ಅವ್ರದ ತೋಟ ಮಾಡ್ಕೊಂಡಿರ್ತಾರೆ. ಬೆಳಿಗ್ಗೆ ಈ ಸಂಧ್ಯಾ ಮೇಡಮ್ ಅನ್ನೋರು, ಸಂಧ್ಯಾ 60 ವರ್ಷದವರು, ತೋಟಕ್ಕೆ ಹೋಗ್ತಾರೆ. ತೋಟಕ್ಕೆ ಹೋದಾಗ ಏಕಾಏಕಿ ಆನೆ ದಾಳಿ ಆಗ್ತದೆ. ಇವ್ರ ಮೇಲೆ ದಾಳಿ ಆಗ್ತದೆ. ಇವ್ರ ಜೊತೆ ಇದ್ದು ಲೇಬರ್ಸ್ 4 ಜನಕ್ಕೂ ಪೆಟ್ಟಾಗ್ತದೆ. ಅವರು ಓಡೋಗ್ತಾರೆ. ಆಮೇಲೆ ಬಂದು ನೋಡ್ಬೇಕಾರೆ ಇವರು ಸಂಧ್ಯಾ ಅನ್ನೋರು ಮೇಡಮ್ ಸತ್ತೋಗಿರ್ತಾರೆ. ಈ ಘಟನೆ ನಡೆದ ಸ್ಥಳ ಒಂದು ರಿಸರ್ವ್ ಫಾರೆಸ್ಟ್ ಬಾರ್ಡರ್ಲ್ಲೇ ಬರುತ್ತೆ. ನಾನು ಆ ಭಾಗದಲ್ಲೆಲ್ಲ ಹೋಗಿದ್ದೆ. ಇದು ಒಂದು ಏರ್ ಡಿಸ್ಟೆನ್ಸು ಇದರಲ್ಲಿ ನಮ್ಮ ಅಭಿಮನ್ಯು ಇರೋ ಕ್ಯಾಂಪಿಗೆ ಮತ್ತೆ ತಿತಿಮತಿ ಕಾಡು ಇವೆಲ್ಲ ಒಂದೇ ಕಾಡುಗಳು. ಈಗ ಇಷ್ಟು ಒಂದು ದುರ್ಘಟನೆ ನಡೆದಿದೆ. ನಾಳೆ ಇಡೀ ಆ ಭಾಗನೆಲ್ಲ ಬಂದ್ ಮಾಡೋ ಚಾನ್ಸ್ ಇದೆ. ಏನ್ ಮಾಡಿದ್ರು, ಎಂತದ್ ಮಾಡಿದ್ರು, ಇಡೀ ಇನ್ನು ಕರ್ನಾಟಕ ಸರ್ಕಾರದಲ್ಲಿ ಅರಣ್ಯ ಮಂತ್ರಿಗಳು ಯಾರು ಅಂತ ಇನ್ನೂ ಆಗಿಲ್ಲ. ಇಂಥ ಸಮಯದಲ್ಲಿ ಈ ರೀತಿ ಆಗಿದೆ. ಈಗಾಗಲೇ ಇದು ನಿನ್ನೆ ಆ ಭಾಗದಲ್ಲೇ ಸುಂಟಿಕೊಪ್ಪ ಆ ಭಾಗದಲ್ಲೇ ಒಂದು ಗಂಡಾನೆಗೆ ಕರೆಂಟ್ ಕೊಟ್ಟು ಸಾಯಿಸಿದ್ದಾರೆ ತೋಟದವರು. ಈಗ ಅಲ್ಲಿ 3 ಭಾರಿ ಸದೃಢವಾದ ಒಳ್ಳೆ ಮದಗಜಗಳು 3 ಆನೆಗಳು ಅಲ್ಲಿ ಆ ಭಾಗದಲ್ಲಿ ಈಗ ಉಂಟು. ಅಲ್ಲಿ ಏನು ಈ ಕೋಣನಕಟ್ಟೆ ಉಂಟಲ್ಲ ಆ ಭಾಗದಲ್ಲಿ, ಅದರಲ್ಲಿ ಭಾರಿ ಕೋರೆಗಳು 3 ಆನೆಗಳಿದಾವೆ. ಆದ್ರೆ ಅದರಲ್ಲಿ 3 ಆನೆನ ಯಾವ್ದು ಅಟ್ಯಾಕ್ ಮಾಡ್ತು ಅಂತ ಯಾರಿಗ್ ಗೊತ್ತಿಲ್ಲ. ಈಗ ನಾಳೆ ಏನಾರ ಈಗಾಗಲೇ ಮಳೆ ಅಂದ್ರೆ ಈ ನೈಋತ್ಯ ಮಾರುತಗಳು ಶುರುವಾಗಿದೆ. ಮಳೆಗಳು ಕಂಟಿನ್ಯೂ ಆಗಿ ಮಳೆ ಬರಕ್ ಶುರುವಾಗಿದೆ. ನಮ್ಮ ಮಲೆನಾಡಲ್ಲೆಲ್ಲ ಕೇರಳಕ್ಕೂ ಎಂಟ್ರಿ ಆಗಿದೆ. ಈಗ ಆನೆಗಳನ್ನ ಹಿಡಿಯೋದು ಸುಲಭ ಅಲ್ಲ. ಹಿಡಿಯೋದಿದ್ರು ಆನೆ ಅಂತ ಹಿಡಿಯೋದು, ಕಳ್ಳನ್ ಬಿಟ್ಟು ಒಳ್ಳೆಯವ್ರನ್ನ ಹಿಡಿದ್ರೆ ಏನ್ ಸಹಜ ಆನೆ ಯಾವುದು ಅಂತ ಯಾರೂ ನೋಡಿಲ್ಲ. ಹಿಡಿದ್ರೆ 3 ಆನೆನೂ ಹಿಡಿಯಕ್ ಹೋಗ್ಬೇಕು. ಅವೆಲ್ಲ ಆಗ್ದಿಲ್ದೆ ವ್ಯವಹಾರಗಳು. ಈಗ 1 ಆನೆನ ಹಿಡಿಯಕ್ಕೆ ಗ್ಯಾರಂಟಿ ಹಿಡಿತಾರೆ. ಅದರಲ್ಲಿ ಯಾವ್ದೋ ಒಂದು ಪಾಪದ ಆನೆ ಹಿಡಿತಾರೆ. ಆಮೇಲೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಅವೆಲ್ಲ ಈಗ ಅಲ್ಲೂ ಮಳೆ ಸ್ಟಾರ್ಟ್ ಆಗಿರ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ಸಕಲೇಶ್ಪುರ ಈ ಭಾಗ ನಮ್ಮಲ್ಲೆಲ್ಲ ಈಗ ಮಳೆ ಈಗಲೂ ಮಳೆ ಬರ್ತಲೇ ಇದೆ. ಇವತ್ತು ಬೆಳಿಗ್ಗೆ ನಿನ್ನೆ ರಾತ್ರಿ ಎಲ್ಲ ಮಳೆ ಇತ್ತು. ಹಾಗಾಗಿ ಅಡೆತಡೆ ಆಗ್ಬೋದು. ಆದ್ರೆ ಕಾಫಿ ತೋಟಕ್ಕೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆಯಲ್ಲಿ ಹೋಗ್ಬೇಕು. ಅದು ರೋಬಸ್ಟ ತೋಟ ಆದ್ರೆ ಆನೆಗಳು ಕಾಣದೇ ಇಲ್ಲ. ಆನೆ ಹತ್ರಕ್ಕೆ ಹೋಗಿರ್ಬೇಕು ಇವರು. ಇಲ್ಲ ಅಂದ್ರೆ ಆನೆಗಳು ಕಿಸ್ಕೆ ಬಂದು ಕೊಲ್ಲ ಆನೆಗಳು ಅಲ್ಲ ಅವು. ಹಾಗಾಗಿ ಸೊಂಡಲ್ಲಿ ದೂಕಿದ್ರು ಮನುಷ್ಯರು ಸಾಯ್ತಾರೆ. ಹೀಗಾಗಿದೆ. ಸಾಮಾನ್ಯವಾಗಿ ಓನರ್ಗಳು ಸಾಯೋದು ಕಡಿಮೆ ಅಲ್ವಾ? ಓನರ್ಗಳು ಸಾಯೋದು ಕಡಿಮೆ. ಸಾಮಾನ್ಯವಾಗಿ ಲೇಬರ್ಸ್ ಗಳೇ ಹೋಗೋದು. ಓನರ್ಗಳ ಜೊತೆನೆ ಹೋಗಿರಲ್ಲ ಜನ ಕರ್ಕೊಂಡು. ಈ ಬಹುಶಃ ಇವರೇ ಮುಂದೆ ಹೋಗ್ತಿದ್ರು ಅಂತ ಕಾಣ್ತದೆ. ಅವ್ರ ಮನೆ ಪಕ್ಕನೇ ತೋಟ ಅವ್ರದ್ದು. ಆಮೇಲೆ ಈಗ ಸುಮಾರು ಈಗ ಒಂದು 10 ದಿವಸ 12 ದಿವಸದಲ್ಲಿ ಕರ್ನಾಟಕ ಕೇರಳ ಎಲ್ಲ ಸೇರಿ ಒಂದು 7-8 ಆನೆಗಳು ಆಕಸ್ಮಿಕ ಆಗಿ ಸತ್ತೋದು. ಅದ್ರಲ್ಲಿ ಸೌತ್ ಕೇಂದ್ರದಲ್ಲಿ ಒಂದು ಮರಿ ಸತ್ತೋಗಿದ್ದು ಬಹುಶಃ ಗುಂಪಾನೆ ಹೊಡೆದಾಕಿದ್ವು ಅಂತ ಹೇಳ್ತಾರೆ. ಆದ್ರೆ ಇನ್ನು ಉಳಿದು ಒಂದು 4-5 ಸಲಗಗಳು ಅದು ದುಬಾರಿ ನಮ್ಮ ಮಕನ ಆನೆ ಇರ್ಬೋದು, ಇಲ್ಲ ಕೇರಳದಲ್ಲಿ, ಇಲ್ಲ ಅಲ್ಲೊಂದು ಇನ್ನೊಂದು ಚೆಲ್ಲಿ ಕೊಂಬನ್ ಅಂತಲ್ಲ ಒಂದು ಆನೆ ಭಾರಿ ಫೇಮಸ್ ಆನೆ
ಅದು ನಾಲೆಯಲ್ಲಿ ಸತ್ತೋಯ್ತು, ಇನ್ನೊಂದು ಸತ್ತೋಯ್ತು. ಈ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಆ ಭಾಗದಲ್ಲೇನೋ ಒಂದು ಕರೆಂಟಿಗೆ ಸಿಕ್ಕಿ ಸತ್ತೋಯ್ತು. ನಿನ್ನೆ ಕಾಫಿ ತೋಟದ ಬೇಲಿಗೆ ಡೈರೆಕ್ಟ್ ಆಗಿ ಕರೆಂಟ್ ಕೊಟ್ಟು ಒಂದು ಆನೆ ಸತ್ತೋಯ್ತು. ಸುಮಾರು ಒಂದು 6-7 ಆನೆಗಳು ಈ 2 ವಾರದಲ್ಲಿ ಸತ್ತೋದು. ಅದರಲ್ಲಿ ನಮ್ಮ ಜಯಮಾರ್ತಾಂಡ ಆನೆನೂ ಒಂದು ಸೇರ್ತದೆ ಆ ಗುಂಪಿಗೆ. ಇಷ್ಟೆಲ್ಲ ಆಗಿದೆ. ಸ್ವಲ್ಪ ಈಗ ಭೀಮನ ಮದ ಪೂರ್ತಿ ಇಳಿದೋಗಿದೆ. ಇದು ವೈಲ್ಡ್ ಭೀಮ, ನಮ್ಮ ವೈಲ್ಡ್ ಭೀಮ. ನಮ್ಮ ಈಗ ಗುಡ್ಬೆಟ್ಟ ಎಸ್ಟೇಟು ಏನು ಕಾಫಿ ದೊರೆ ದಿವಂಗತ ಸಿದ್ಧಾರ್ಥ ಅವರ ಉದಯವಾರದ ಗುಡ್ಬೆಟ್ಟ ಎಸ್ಟೇಟಲ್ಲಿ ಬೇಜಾರಾದಾಗ ಬೆಳಿಗ್ಗೆ ಒಂದು ಊರೊಳಗೊಂದು ವಾಕಿಂಗ್ ಮಾಡಿ ಮತ್ತೆ ಹೋಗಿ ತೋಟದಲ್ಲಿ ಸೇರ್ಕೊಂತಿದ್ದಾನೆ. ಈಗ ಆ ಭಾಗದಲ್ಲೆಲ್ಲ ಸಿಕ್ಕಾಬಟ್ಟೆ ಹಲಸಿನ ಹಣ್ಣು ಇರೋದ್ರಿಂದ ಎಲ್ಲಾ ಆನೆಗಳು ಹಲಸಿನ ಹಣ್ಣು ತಿನ್ಕೊಂಡು ಒಬ್ಬರು ಮನುಷ್ಯರಿಗೂ ಕಾಣಿಸ್ಕೊಂಡಲೆ ತಿರ್ಗಾಡ್ತಿದ್ವಿ. ಆದ್ರೆ ಈಗ 2 ದಿವಸದ ಹಿಂದೆ ಕೋಗಡಲ್ಲಿ ಒಬ್ಬ ಕಾಫಿ ಪ್ಲಾಂಟರ್ ಮೇಲೆ ಆನೆ ಸ್ವಲ್ಪದರಲ್ಲಿ ದಾಳಿ ಮಾಡಿ ಸ್ವಲ್ಪದ್ರಲ್ಲಿ ಉಳ್ಕೊಂಡಿದ್ದಾರೆ. ಅವ್ರು ತೋಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆನೆ ಏಕಾಏಕಿ ಒಂದು 10 ಅಡಿ ದೂರದಲ್ಲೇ ಬಂದು ಅಟ್ಯಾಕ್ ಮಾಡಿದೆ. ಅದು ಎಷ್ಟು ಅಟ್ಯಾಕ್ ಅಲ್ಲಿ ಉಳ್ಕೊಂಡಿರೋದು ಅಂದ್ರೆ ಆ ಸೊಂಡ್ಲಲ್ಲಿ ಒಂದು ರೀತಿ ದ್ರವ ಇಳಿತಿರ್ತದೆ ಆನೆಗಳಿಗೆ. ಅದಕ್ಕೆ ನಾವು ಸಿಂಬಳ ಅಂತ ಹೇಳ್ಬೋದು. ಆ ಸಿಂಬಳ ಎಲ್ಲ ಮೈ ಮೇಲೆ ಬಿದ್ದಿದೆ ಆ ಪ್ಲಾಂಟರ್ ಮೇಲೆ. ಆ ಮನುಷ್ಯ 99.5% ಅಲ್ಲಿ ಉಳ್ಕೊಬಿಟ್ಟಿದೆ. ಇಲ್ಲ ಅಂದ್ರೆ ಒಂದು ಆಗ್ಬಾರ್ದು, ಒಂದು ಒಳ್ಳೆ ದುರಂತ ಆಗಿ ಹೋಗ್ಬಿಡ್ತಿತ್ತು. ಅವು ನನ್ನ ಭಾರಿ ಫ್ರೆಂಡು, ಅವ್ರ ಮೇಲೆ ಅಟ್ಯಾಕ್ ಆಗಿತ್ತು. ಅವ್ರನ್ನಲ್ಲಿ ಲೋಕಲ್ ಅಲ್ಲಿ ಡಿಕ್ಕಿ ಅಂತ ಕರೀತಾರೆ, ಭಾರಿ ಫೇಮಸ್ ಹುಡುಗ. ಅವ್ರ ಮೇಲೆ ದಾಳಿ ಆಗಿ ಅವ್ರ ತೋಟದಲ್ಲೇ ಅವರು ತೋಟಕ್ಕೆ ಹೋಗ್ತಾ ಇದ್ದವ್ರ ಮೇಲೆ ದಾಳಿ ಆಗಿತ್ತು. ಯಾವ್ದು ಅಂತ ಗೊತ್ತಿಲ್ಲ. ಅದು ಆನೆ ಒಂದು ಜೂನಿಯರ್ ಕರಡಿ ಅಂತಿದೆ, ಇನ್ನೊಂದು ಕರಡಿ ಟೈಪ್ ಅಂತ ಇನ್ನೊಂದಿದೆ. ಆ ಕರಡಿ ಟೈಪ್ ಆನೆ ಅವ್ರ ರೋಬಸ್ಟ ತೋಟದಲ್ಲಿ ಅಟ್ಯಾಕ್ ಮಾಡಿರೋದು. ಮತ್ತಿನ್ನು ಇತ್ತೀಚೆಗೆ ಇನ್ಯಾವ ಘಟನೆಗಳು ನಡೆದಿಲ್ಲ. ಆನೆಗಳೆಲ್ಲ ಹಲಸಿನ ಹಣ್ಣೆಲ್ಲ ತಿನ್ಕೊಂಡು ಒಳ್ಳೆ ಹುಲ್ಲು ಬೆಳೆದಿದೆ. ಕಾಫಿ ತೋಟದಲ್ಲಿ ಹುಲ್ಲು ಉಂಟಲ್ಲ, ಅದರಲ್ಲಿ ಒಂದು ಸ್ವಲ್ಪ ಶಕ್ತಿ ಜಾಸ್ತಿ, ಯಾಕೆಂದ್ರೆ ಗೊಬ್ಬರ ಹಾಕಿರ್ತಾರಲ್ಲ. ಹಾಗಾಗಿ ಆನೆಗಳು ಈಗೆಲ್ಲ ಸ್ಟೆಪ್ಗಿವೆ. ಈಗ ಉದಯವಾರ ರೋಡಲ್ಲಿ ಸಲೀಸಾಗಿ ನಡ್ಕೊ ಬರೋದಲ್ಲ ಭೀಮ, ಯಾವಾಗ್ಲೂ ವೈರಲ್ ಆಗಿತ್ತಲ್ಲ ವಿಡಿಯೋ. ಅದು ಉದಯವಾರ, ಅದು ಒಂದು ಗುಡ್ಬೆಟ್ಟ ಎಸ್ಟೇಟು ಭೀಮನ ಭಾರಿ ಪ್ರಿಯವಾದ ಒಂದು ಅರಮನೆ. ಅದು ಫಸ್ಟು ಭೀಮಗೆ ಅವತ್ತು ಹೆಬ್ಬೂರ್ನಹಳ್ಳಿಯಲ್ಲಿ ಕೋರೆ ಮುರ್ಕೊಂಡು ಮಾರನೇ ದಿವಸನೇ ಗುಡ್ಬೆಟ್ಟ ಎಸ್ಟೇಟಲ್ಲಿ ಒಂದು ಮಂಗನ ಕಾಡು ಅಂತಿದೆ, ಆ ಕಾಡಲ್ಲಿ ಬಂದು ನಿಂತಿತ್ತು. ನಮಗೆ ಒಂದು 100 ಮೀಟರ್ ದೂರಕ್ಕೆ ಅದು ಉಸಿರು ಬಿಡೋದು ಕೇಳಿಸ್ತಾ ಇತ್ತು. ಆಮೇಲೆ ಕೆಳಗೆ ಬಂದು ನೀರೆಲ್ಲ ಹಾಕ್ಯಂಡು ಅದರದ್ದು ಎಡದೆ ಕಣ್ಣು ತುಂಬಾ ಊದ್ಕೊಂಡಿತ್ತು, ಕಣ್ಣೇ ಬಿಡ್ತಿರ್ಲಿಲ್ಲ, ಬುಸ್ಸು ಅಂತಿತ್ತು. ಅವಾಗ ಭಾರಿ ಬೇಜಾರಾಗ್ತಿತ್ತು. ಈಗ ಅದು ಈ ಹಿಂದೆಯಿಂದಲೂ ಗುಡ್ಬೆಟ್ಟ ಎಸ್ಟೇಟ್ ಅಂದ್ರೆ ಭಾರಿ ಇಷ್ಟ ಅದಕ್ಕೆ. ಅಲ್ಲಿ ನೀರು, ಎತ್ತರದ ಜಾಗ, ಆಮೇಲೆ ತಗ್ಗು ಪ್ರದೇಶದಲ್ಲಿ ಒಂದು ಸ್ವಲ್ಪ ಸೊಳ್ಳೆಗಳು ಜಾಸ್ತಿ, ಎತ್ತರ ಜಾಗದಲ್ಲಿ ಸೊಳ್ಳೆಗಳು ಕಡಿಮೆ. ಈಗ ಒಂದು ಜಾತಿ ಸೊಳ್ಳೆಗಳು ಶುರುವಾಗ್ತವೆ ಮಲೆನಾಡಲ್ಲಿ. ಅವು ದನಗಳ ರಕ್ತ ಹೇರೋದು, ದಪ್ಪ ಸೊಳ್ಳೆಗಳು, ಅವು ಆನೆಗಳನ್ನ ಬಿಡೋದೇ ಇಲ್ಲ. ಹಂಗಾಗಿ ಎತ್ತರ ಜಾಗದಲ್ಲಿ ಸೊಳ್ಳೆಗಳು ಕಡಿಮೆ. ಹಾಗಾಗಿ ಮತ್ತೊಂದು ಅದು ಭಾರಿ ಭೀಮಿಗೆ ಇಷ್ಟವಾದ ಜಾಗ. ಈಗ ಅಲ್ಲಿ ಒಂದು ರೌಂಡ್ ಇಡೀ ಟೌನ್ ಎಲ್ಲ ಒಂದು ರೌಂಡ್ ಸುತ್ತಿ ಎಲ್ಲ ನೋಡ್ಕೊಂಡು ಬಂದು ಅಲ್ಲಿಗೆ ಸೇರ್ಕೊಳ್ಳೋದು. ಈಗ ಕಂಪ್ಲೀಟ್ ಮದ ಇಳಿದೋಗಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಬಹುಶಃ ವಡೂರ್ ಭಾಗ ಮತ್ತೆ ಇನ್ನು ಸ್ವಲ್ಪ ಆಚಗೋಡ್ನಹಳ್ಳಿ ಭಾಗದಲ್ಲಿ ಇನ್ನು ನೀರು ಆಗಿಲ್ಲ, ಅಲ್ಲೊಂದ್ 2-3 ಕೆರೆಗೆಲ್ಲ ನೀರು ತುಂಬೋಗ್ತು. ಇನ್ನೊಂದು ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಆಚಗೋಡ್ನಹಳ್ಳಿಯಲ್ಲಿ ಕ್ಯಾಂಪ್ ಅಂತ ಭೀಮ. ಪ್ರತಿ ಸತಿ ಆಚಗೋಡ್ನಹಳ್ಳಿಯಿಂದ ಮದ ಬರ್ಸ್ಕೊಂಡ್ ಬಂದ ಕೂಡಲೇ ಅಲ್ಲಿಂದ ಒಂದೇ ದಿನಕ್ಕೆ ಬೇಲೂರು ಭಾಗಕ್ಕೆ ಬರೋದು ಭೀಮ. ಅದು ಭೀಮನ ಒಂದು ದಿನಚರಿ. ಅದು ಈಗ ಬಿಕ್ಕೋಡಲ್ಲಿ ಯಾವ್ದಿಲ್ವ ಆನೆಗಳು ಖಾಲಿ ಆಗಿದೆಯಾ? ಬಿಕ್ಕೋಡ್ ಸುತ್ತಮುತ್ತ ಎಲ್ಲ ಹಂಚಿ ಹೋಗಿದಾವೆ ಆನೆಗಳು. ಯಾಕಂದ್ರೆ ಒಳ್ಳೆ ಹಲಸಿನ ಹಣ್ಣು ಸಿಗ್ತಾ ಇದೆ, ಹುಲ್ಲು ಸಿಗ್ತಾ ಉಂಟಲ್ಲ. ಅದರಲ್ಲೂ ಏನು ನಮ್ಮ ಲೀಡರ್ಗಳು ಇದಾರಲ್ಲ, ಬೀಟಮ್ಮ 2, ಬೀಟಮ್ಮ ಭುವನೇಶ್ವರಿ, ಆಮೇಲೆ ಓಲ್ಡ್ ಬೆಲ್ಟ್, ಅದಲ್ದಲೆ ಇನ್ನು 3-4 ದೊಡ್ಡ ಹೆಣ್ಣಾನೆಗಳು ಇಷ್ಟೇ ದೊಡ್ಡವು ಇದಾವೆ. ಅವ್ರುಗಳು ಎಲ್ಲ ಈ ಲೀಡ್ ಎಲ್ಲ ಹಂಚಿ ಹೋಗಿವೆ. ಯಾಕೆ ಕಾರಣ ಅಂದ್ರೆ
ಒಂದು 15, 20, 30 ಆನೆ ಒಟ್ಟಿಗೆ ಇದ್ರೆ ಆಹಾರ ಸಮಸ್ಯೆ ಆಗ್ತದಲ್ಲ. ಅಜ್ಜಿದರ ಜೊತೆ ಒಂದೊಂದು 5, 10 ಹೋಗಿದ್ದಾರೆ. 15 ದಿವಸಕ್ಕೆ ತಿಂಗಳಿಗೆ ಒಂದ್ಸತಿ ಸೇರ್ಕೊಂಡು ಒಟ್ಟಿಗೆ ಆಗ್ಬಿಡ್ತಾರೆ. ಈ ಅಜ್ಜಿಯರೆಲ್ಲ ಒಟ್ಟಿಗೆ ಆದ ಕೂಡಲೇ ನಮ್ಮ ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ನಮ್ಮ ರಾಜಕಾರಣಿಗಳು ಪಕ್ಷಾಂತರ ಮಾಡ್ತಾರಲ್ಲ, ಹಂಗೆ ಇವು ಒಂದು ಅಜ್ಜಿ ಬಿಟ್ಟು ಇನ್ನೊಂದು ಅಜ್ಜಿ ಜೊತೆ ಹೋಗ್ಬಿಡ್ತವೆ. ಇದು ಎಲ್ಲ ಆನೆಗಳ ಪ್ರಪಂಚದಲ್ಲಿ ನಡೀತಾ ಇರೋದು. ಈಗ ಏನು ಎಲ್ಲವೂ ಸರಿ ಇದೆ. ಈಗ ಒಂದು ಇತ್ತೀಚೆಗೆ ಮನುಷ್ಯರ ಮೇಲೆ ದಾಳಿ ಅಂದ್ರೆ ನಿನ್ನೆ ಆ ಕೋಣನಕಟ್ಟೆ